ಹೋಗು ವಿರಾಗಿಣಿ, ನೀನು ಹೋಗಿ ಆ ಇಚ್ಛಾಧಾರಿ ನಾಗಿಣಿಯ ದೇಹದಲ್ಲಿ ಐಕ್ಯವಾಗಿ ಅವಳಲ್ಲಿ ಆದಿಶೇಷನ ಮೇಲೆ ದೇಶ ಹುಟ್ಟಿಸು. ಹೋಗು. ಶಿವಾನಿ, ಏನಾಯ್ತು ನಿನಗೆ? ಶಿವಾನಿ, ಏನಾಗ್ತಿದೆ ಶಿವಾನಿ? ದೇವ್ರೆ, ಗಾಡಿ ಬ್ಯಾಲೆನ್ಸ್ ಸಿಗ್ತಲ್ಲ, ಏನಾಗ್ತದೆ? ಶಿವಾನಿ, ಶಿವಾನಿ, ಏನಾಯ್ತು ನಿನಗೆ? ಆಗ್ತಿಲ್ಲ. ಶಿವಾನಿ, ಏನಾಯ್ತು? ಶಿವಾನಿ, ನಿಂಗೇನಾಗ್ತದೆ? ಬ್ಯಾಲೆನ್ಸ್ಗೆ ಸಿಗ್ತಲ್ಲ, ಏನ್ ಮಾಡೋದು? ಶಿವಾನಿ, ಶಿವಾನಿ, ಏನಾಯ್ತು? ಶಿವಾನಿ, ಏನಾಗ್ತಿದೆ ಶಿವಾನಿ? ಶಿವಾನಿ, ಉಸಿರಾಡಕ್ಕಾಗ್ತಿಲ್ಲ. ಏನಾಯ್ತು? ಏನಾಯ್ತು ಶಿವಾನಿ? ಏನಾಗ್ತದೆ? ನೀರು ಕುಡಿ. ನಿಧಾನ ನಿಧಾನ ನಿಧಾನ. ಇಲ್ಲ ತ್ರಿಶೂಲ್, ಇಲ್ವಾ? ನಂಗೆ ತುಂಬಾ ಹಿಂಸೆ ಆಗ್ತದೆ, ಉಸಿರಾಡಕ್ಕಾಗ್ತಿಲ್ಲ. ಶಿವಾನಿ, ಒಂದ್ಸತಿ ಮೇಲ್ ನೋಡು. ಇಲ್ಲ ತ್ರಿಶೂಲ್, ತುಂಬಾ ಹಿಂಸೆ ಆಗ್ತದೆ. ತ್ರಿಶೂಲ್, ನಾಗ ಮತ್ತು ಗರುಡ ಲೋಕದ ದ್ವೇಷ ಇಂದು ನಿನ್ನೆಯದಲ್ಲ. ತಾಯಿಯ ಗರ್ಭದ ಒಳಗಡೆ ಇರುವಾಗಲೇ ಚಿಗುರಿದ ದ್ವೇಷವದು. ತನ್ನ ವಿನಯತೆಯನ್ನು ಮೋಸದ ಬಲೆಯಲ್ಲಿ ತೊಡಗಿ ದಾಸ್ಯದ ಬದುಕನ್ನು ಬಾಳುವಂತೆ ಮಾಡಿದ ಕದ್ರುವಿನ ಕೊಡುಗೆ. ಈಗ ದ್ವೇಷಕ್ಕೊಂದು ಅಮೂರ್ತ ರೂಪವನ್ನು ಕೊಟ್ಟಿರೋದು ಆ ನಾಗಮಣಿ. ನಾಗಮಣಿಗೆ ನಾವು ಕೂಡ ಸಮಾನ ಹಕ್ಕುದಾರರು. ಸಮಾನ ಹಕ್ಕುದಾರರಲ್ಲ, ನಾವೇ ಒಡೆಯರು. ಆ ನಾಗಮಣಿ ಸೇರಬೇಕಾಗಿರುವುದು ಗರುಡ ಲೋಕಕ್ಕೆ. ಆ ನಾಗಲೋಕದವರು ನಮ್ಮಿಂದ ಕಿತ್ತುಕೊಂಡಂತ ನಾಗಮಣಿಯನ್ನು ಆ ನರಮನುಷ್ಯರ ಪಾಲಾಗುವಂತೆ ಮಾಡಿಬಿಟ್ಟರು. ಆ ಆದಿಶೇಷ ಅವನ ಪ್ರೇಯಸಿ ಪ್ರೇಮ ಪಾಶದ ಬಲೆಯಲ್ಲಿ ಮೈ ಮರೆತಿದ್ದು. ಅವರಿಬ್ಬರ ಅಚಾತುರ್ಯದಿಂದ ನಾವು 24 ಸಂವತ್ಸರಗಳ ಕಾಲ ಬರೀ ಹುಡುಕಾಟದಲ್ಲೇ ಕಾಲ ಸವೆಯುವಾಗಾಯ್ತು. ಆ ಹುಡುಕಾಟಕ್ಕೆ ಹಂತ ಹೇಳುವ ಕಾಲ ಈಗ ಬಂದಿದೆ. ನಾಗಮಣಿ ಇರುವ ಭೂಪ್ರದೇಶಕ್ಕೆ ನಮ್ಮ ಪ್ರವೇಶವಾಗಿದೆ. ಇನ್ನೇನಿದ್ದರೂ ಆ ಆದಿಶೇಷ ಮತ್ತವನ ಪ್ರೇಯಸನ್ನು ಹುಡುಕಿ ಸಂಹಾರ ಮಾಡಿ ಆ ನಾಗಮಣಿಯನ್ನು ಪಡೆಯುವುದೊಂದೇ ನಮ್ಮ ಗುರಿ.
ಯತ್ ಬಾಹೋ ತದ್ಭವತಿ. ಹುಡುಕಿದ ಪ್ರಣಯದ ಹೊಸ ಚಾವಿ ಸರಸದ ಸರಿಗಮದಲ್ಲಿ ಸುರತಿಯಲ್ಲಿ ಮಾರುತಿ ಬೆಳಗುತ್ತ ಹೊರಟಿದೆ ಕಾಮನೆಗಳ ಗೆಳತಿ. ಬಾಬಾ, ನನಗೆ ಗರುಡಗಳ ಬಗ್ಗೆ ಏನು ಗೊತ್ತಿಲ್ಲ. ನೀವು ಹೇಳಿದ್ದನ್ನು ಕೇಳಿದ್ರೆ ಎದೆಲ್ಲಿ ಸಿಡಿಲು ಬಡ್ದಂಗಾಯ್ತು. ಅಲ್ಲ ಬಾಬಾ, ಗರುಡಗಳು ಯಾಕೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದೆ? ಅವರ ಗುರಿ ನಾಗಮಣಿಯನ್ನು ಪಡೆಯೋದು. ಅದಕ್ಕೆ ಎದುರಾಗಿರೋದು ನೀವು. ಬಾಬಾ, ಯಾರು ಇವ್ರು 5 ಜನ? ಅವ್ರಿಗೂ ನಾಗಮಣಿಗೂ ಏನ್ ಸಂಬಂಧ? ನಾಗಮಣಿಯ ರಹಸ್ಯ ನಿನಗೆ ತಿಳಿದಿಲ್ಲ. ನಾಗಮಣಿಗೋಸ್ಕರ ನಡೆಯುತ್ತಿರೋ ಯುದ್ಧ ಇಂದು ನಿನ್ನೆಯದಲ್ಲ, ಸಾವಿರಾರು ವರ್ಷಗಳಿಂದ ನಡೆಯುತ್ತಲೇ ಇದೆ. ನಾಗಮಣಿ ನಾಗಲೋಕದವರು ಮತ್ತು ಗರುಡ ಲೋಕದವರ ತಪಸ್ಸಿಗೆ ಸಿಕ್ಕಿದ ವರ. ನಾಗಮಣಿ ದೊರೆತ ಮೇಲೆ ನಾಗಗಳು ಮತ್ತು ಗರುಡಗಳು ಹೋರಾಟ ನಡೆಸುತ್ತಲೇ ಇವೆ. ಆ ನಾಗಲೋಕದವರು ನಮಗೆ ಮೋಸ ಮಾಡಿ ನಮ್ಮಿಂದ ನಾಗಮಣಿಯನ್ನು ಪಡೆದುಕೊಂಡ್ರು. ಅಲ್ಲಿಂದಲೇ ನಮ್ಮ ಹೋರಾಟ ಆರಂಭವಾಗಿತ್ತು. ಇಷ್ಟು ದಿವಸ ಇಲ್ಲದೆ ಇದ್ದವರು ಈಗ ಯಾಕೆ ಬಂದಿದ್ದಾರೆ? ಇವರು ಈಗಲ್ಲ, ಇವರು ನಾಗಮಣಿಯನ್ನು ಹುಡುಕುತ್ತಾ 23 ಸಂವತ್ಸರಗಳೇ ಕಳೆದು ಹೋಗಿ. ಆ ಆದಿಶೇಷ ಸಾಯಕ್ಕೆ 1 ವರ್ಷಕ್ಕೆ ಮುಂಚೆ ಆ ನಾಗಲೋಕದವರು ನಮ್ಮಿಂದ ನಾಗಮಣಿಯನ್ನ ಕಿತ್ಕೊಂಡ್ರು. ಅವರದನ್ನ ಕಾಪಾಡ್ಕೊಳ್ಳೋ ಬದಲಾಗಿ ನಾಗಮಣಿಯನ್ನ ಮನುಷ್ಯರ ಕೈ ಸಿಗುವಾಗ ಮಾಡಿ ಆ ನಾಗಮಣಿಗೆ ದ್ರೋಹ ಮಾಡಿದ್ರು. ಅವರಿಗೆ ಆದಿಶೇಷ ನಾಗಮಣಿಯನ್ನ ಕಳವು ಆಗೋ ಹಾಗೆ ಮಾಡಿದ ಎಂಬ ಕೋಪವೂ ಹಾಗೆ ಮನುಷ್ಯರಿಂದ ನಾಗಮಣಿಯನ್ನು ಪಡೆಯಬೇಕೆನ್ನುವ ಕಾತುರತೆಯೂ ಇದೆ. ನಮ್ಮನ್ನು ಈ ಪರಿಸ್ಥಿತಿಗೆ ತಂದವರನ್ನು ಸಂಹಾರ ಮಾಡಿ ನಾಗಮಣಿಯನ್ನು ಇಲ್ಲಿಂದ ಪಡೆದುಕೊಂಡು ಹೋಗುವುದೇ ನಮ್ಮ ಗುರಿ. ಇಷ್ಟು ವರ್ಷಗಳ ಕಾಲ ನಾಗಮಣಿಯ ಬಗ್ಗೆ ನಮಗೆ ಸಿಗದಂತ ಸುಳಿವು ನಿಮಗೆ ಹೇಗೆ ತಿಳಿಯಿತು ದೇವ? ಇಷ್ಟು ದಿನ ನಾಗಮಣಿಯನ್ನು ಪಡೆದುಕೊಂಡಿದ್ದವರಿಗೆ ಯಾವುದೋ ಒಂದು ಪ್ರಬಲ ಶಕ್ತಿ ನೆರಳಾಗಿತ್ತು. ಆದರೆ ಈಗ ಅದು ನಾಶವಾಗಿದೆ. ಇಷ್ಟು ವರ್ಷ ನನ್ನ ನೆರಳಾಗಿ ಯಾವ ಶಕ್ತಿ ಇತ್ತು? ತ್ರಯಂಬಕನ ಮಂತ್ರ ಶಕ್ತಿ. ಅವನು ನಿನ್ನ ಗುರುವಾಗಿದ್ದುಕೊಂಡೇ ನಿನ್ನನ್ನು ಕಾಪಾಡಿಕೊಳ್ಳುತ್ತಿದ್ದ. ಆದರೆ ಈಗ ಅವನಿಲ್ಲ. ಈ ಸಂದರ್ಭವನ್ನು ಬಳಸಿಕೊಂಡೇ ಅವರು ಭೂಲೋಕ ಪ್ರವೇಶ ಮಾಡಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ? ಇದು ಭರತ ಖಂಡದ ದಕ್ಷಿಣ ಭಾಗ, ಸಹ್ಯಾದ್ರಿಯ ತಪ್ಪಲು. ಈ ಪರ್ವತ ಶ್ರೇಣಿಗಳ ನಡುವೆಯಲ್ಲೋ ನಾಗಮಣಿ ನೆಲೆಸಿದೆ. ನಾವು ಅದನ್ನು ಹುಡುಕಬೇಕು. ನಮಗೆ ಅದರ ಬಗ್ಗೆ ಸುಳಿವು ಹೇಗೆ ಸಿಗುತ್ತದೆ? ಇದು ಭರತಖಂಡ, ತಪೋಶಕ್ತಿಗಳ ತಾಣ. ಶ್ರೀಕೃಷ್ಣ ಶ್ರೀರಾಮರ ಪಾದಸ್ಪರ್ಶದಿಂದ ಪುಣ್ಯವಾದ ಸ್ಥಳ. ಇಂಥ ಸ್ಥಳದಲ್ಲಿ ದೈವವನ್ನು ಒಲಿಸಿಕೊಂಡವರು ಯಾರಾದರೂ ಇದ್ದೇ ಇರುತ್ತಾರೆ. ಅವರು ನಮಗೆ ಸಹಾಯ ಮಾಡುತ್ತಾರೆ. ಅಂತಹ ದೈವಾಂಶ ಸಂಭೂತರು ಯಾರು? ತವಕ್ಕಲ್ ರೆಹಮಾನ್. ಅವರು ನಮಗೆ ಎಲ್ಲಿ ಸಿಗುತ್ತಾರೆ? ಅದೇ ನಮ್ಮ ಮೊದಲ ಕೆಲಸ. ನಾವು ಅವನನ್ನು ಹುಡುಕಬೇಕು. ತವಕ್ಕಲ್ ರೆಹಮಾನ್ ನಮಗೆ ಸಿಕ್ಕಿದರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಆದಿಶೇಷನ ಸುಳಿವು ಸಿಗುತ್ತದೆ. ಆಗ ನಾವು ಅವನನ್ನು ಎದುರಿಸಿ ಅವನನ್ನು ಸಂಹಾರ ಮಾಡಬೇಕು. ಶಿವಾನಿ, ಅದು ಶಿವಾನಿ, ನೀನು ಉಸಿರಾಡಕ್ಕಾಗದೆ ಕಷ್ಟಪಡ್ತಾ ಇದ್ದಲ್ಲ, ಅದಕ್ಕೆ ನಾನು ಸಾರಿ ಶಿವಾನಿ, ತಪ್ಪು ತಿಳ್ಕೊಬೇಡ. ನಾನು ಬೇಕಂತ ಮಾಡಲಿಲ್ಲ.
ನೀನು ಕೋಪ ಬಂದಿದೆ ಅಂತ ಗೊತ್ತು, ಬೈಬೇಡ ಪ್ಲೀಸ್. ಬೇಕಾದ್ರೆ ನೀನು ಕೊಟ್ಟಿದ್ದು ನಾನು ವಾಪಸ್ ತಗೊಂಡ್ಬಿಡ್ತೀನಿ. ಬೇಡ ಅಂದ್ರೆ ಹೋಗ್ಲಿ ಬಿಡು, ಸುಮ್ಮನೆ ಕೇಳಿದೆ. ಸಾರಿ. ಶಿವಾನಿ ಸಾರಿ ಶಿವಾನಿ, ನೀನು ಹೀಗೆ ನನ್ನ ಜೊತೆ ಮಾತೆಲ್ಲ ಬಿಡಬೇಡ ಪ್ಲೀಸ್. ಬೇಕಾದ್ರೆ ನಿಂಗೆ ನೋಡು ಸಾರಿ ಕೇಳ್ತೀನಿ. ಸಾರಿ. ಥ್ಯಾಂಕ್ ಯು ನನ್ನ ಕಾಪಾಡಿದ್ದಕ್ಕೆ. ಓಹೋ, ಅದಾ ಹಾಳಾದ ಗಂಡು ಜನ್ಮ ಬೇರೆನೇ ಅರ್ಥ ಮಾಡ್ಕೊಂಡ್ಬಿಡ್ತು. ಇವಾಗ ಉಸಿರಾಟಕ್ಕೇನು ತೊಂದರೆ ಇಲ್ಲ ಅಲ್ವಾ ಶಿವಾನಿ? ಇಲ್ಲ, ಎಲ್ಲ ಸರಿ ಹೋಯ್ತು. ಅಲ್ಲ, ಯಾಕೆ ಇದ್ದಕ್ಕಿದ್ದಾಗ ಹಂಗಾಯ್ತು ನಿಂಗೆ? ನನ್ನ ಶತ್ರುಗಳು ಯಾರೋ ಭೂಮಿಗೆ ಬಂದಿದ್ದಾರೆ, ಅದಕ್ಕೆ ನನ್ಗೆ ಹೀಗಾಗ್ತಿರೋದು. ಯಾರು ಅವರು? ಹಲೋ ಮೇಡಮ್, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಹಂಗಾಯ್ತು? ನನಗೆ ಗೊತ್ತಿಲ್ಲ. ಶಿವಾನಿ, ನನ್ನ ಮೇಲೇನು ಬೇಜಾರಿಲ್ಲ ಅಲ್ವಾ? ಬೇಜಾರ? ಯಾಕೆ? ನಾನು ಉಸಿರು ಕೊಟ್ಟಿದ್ದವಳಿಗೆ ಗೊತ್ತಾಯ್ತಾ ಇಲ್ವಾ? ಶಿವಾನಿ, ನಾನು ನಿನಗೆ ಏನೋ ಮಾಡಿದ್ನಲ್ಲ ಆವಾಗಲೇ, ಏನು ಬೇಜಾರಾಗಿಲ್ಲ ಅಲ್ವಾ? ಏನು ಮಾಡ್ದೆ? ಅದೇ ಗೊತ್ತಾಗ್ತಿಲ್ಲ ನಿಂಗೆ? ನನಗೆ ಗೊತ್ತಾಗ್ತಿಲ್ಲ ತ್ರಿಶೂಲ್, ಹೇಳು. ಅಯ್ಯೋ ಶಿವಾನಿ, ಅಲ್ಲಿ ನಾನು ನಿನ್ನ ನನಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಸರಿಯಾಗಿ ಹೇಳ್ತೀಯಾ? ನಿನಗೆ ಅರ್ಥ ಆಗ್ತಿಲ್ಲ, ನನಗೆ ಹೇಳಕ್ ನಾಲ್ಗೆ ಹೊರಡ್ತಾ ಇಲ್ಲ. ಏನ್ ಮಾಡೋದು? ಬೇಗ ಹೇಳ್ತೀಯಾ? ಅದೇ ಲಿಪ್ಪ ಅದೇ ಶಿವಾನಿ. ಹೇಳಕ್ಕಾದ್ರೆ ಹೇಳು, ಪದೇ ಪದೇ ಕೇಳ್ಕೊಂಡು ಕೂರೋದಕ್ಕಾಗಲ್ಲ. ಅಲ್ಲ ಶಿವಾನಿ, ಹೇಳ್ತೀನಿ. ಅಲ್ಲ ಶಿವಾನಿ, ಲಿಪ್ಲ ಮಗನ ಇಲ್ಲ ಹೇಳ್ತೀಯ, ಅವಳು ಎದುರುಗಡೆ ಹೇಳೋ ಕೇಳಿ ನಿನಗೆ. ದೇವ್ರೆ, ಇವಳು ಗೊತ್ತಿದ್ದು ಈ ತರ ಮಾಡ್ತಾಳ ಅಥವಾ ಗೊತ್ತಿಲ್ಲದೆ ಸುಮ್ಮನೆ ಇದ್ದಾಳ? ಒಂದು ಅರ್ಥ ಆಗ್ತಾ ಇಲ್ಲ. ಸುಂದ್ರಿ, ನೀನೇನಿಲ್ಲಿ? ಓ, ನೀನು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀಯಾ? ನೋಡು ಸುಂದ್ರಿ, ನನ್ನ ಪರಿಸ್ಥಿತಿನ ಎಲ್ಲ ಮುಗಿದೋಯ್ತು. ಪ್ರೀತಿಯ ಪಾರಿವಾಳ ಹಾರಿ ಹೊತ್ತೋ ಗೆಳೆಯ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೆ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಇಲ್ಲೇನೋ ಆಗೋಯ್ತು. ಸುಂದ್ರಿ, ನೋಡಿಲಿ, ನೋಡು ನನ್ನ ಬಲಗಣ ಯಾಕೋ ಅದಿರ್ತದೆ. ಅಂದ್ರೆ ನನ್ನ ಹಾರ್ಟಲ್ಲಿ ಹೊಗೆ ಆಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಏನ್ ಮಾಡೋದು? ನನ್ನಲ್ಲಿನೂ ಒದ್ದಾಟ ಹಾಗೆ ಇದೆಯಲ್ಲ. ಭೂಮಿಗೆ ಬಂದಿರೋ ನನ್ನ ಶತ್ರುಗಳು ಯಾರು ಅಂತ ಮೊದಲು ತಿಳ್ಕೋಬೇಕು. ನಮ್ಮ ಶತ್ರುಗಳಿಂದ ನಾವು ಪಾರಾಗೋದಾದ್ರೂ ಹೇಗೆ? ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಆದರೆ ಗರುಡಗಳ ಬಗ್ಗೆ ಭಯ ಬೇಡ. ನೀನೀಗ ಸೇಡನ್ನು ಹೊತ್ತುಕೊಂಡು ಭೂಮಿಗೆ ಬಂದಿರೋ ನಾಗಗಳ ಬಗ್ಗೆ ಗಮನ ಹರಿಸು. ನಾನು ನಾಗಿಣಿನ ಆದಿಶೇಷನ ಕೊಲ್ಲೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ, ಆದ್ರೆ ಅವ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ವೇ. ಇದಕ್ಕೂ ಮೊದಲು ನಾಗಿಣಿನ ದಿಗ್ಬಂಧನ ಮಾಡಿದ್ರು, ಅವಳಲ್ಲಿಂದ ತಪ್ಪಿಸ್ಕೊಂಡೋದ್ಲು. ಈಗ ಒಂದಲ್ಲ ಎರಡು ಹಾವು ನಮ್ಮಿಂದ ಬಿದ್ದಿದೆ, ಅದರಿಂದ ಪಾರಾಗೋದಾದ್ರೂ ಹೇಗೆ? ಬಾಬಾ, ನಾನು ಆ ನಾಗ ಸರ್ಪಗಳನ್ನು ನೋಡ್ಬೇಕು. ಅದು ಅಲ್ಲದೆ ನನ್ನ ಮನಸ್ಸಲ್ಲಿ ಒಂದು ಅನುಮಾನ ಹುಟ್ಟುಕೊಂಡಿದೆ, ಅದು ನಿಜಾನ ಅಂತ ನಾನು ತಿಳ್ಕೋಬೇಕು. ಚಿಂತಿಸಬೇಡ, ನಾನಿರುವುದೇ ನಿನ್ನ ಗೊಂದಲಗಳನ್ನು ಪರಿಹರಿಸಲು. ಹಾಗಾದ್ರೆ ಆದಿಶೇಷ ಯಾರು ಅಂತ ನಾನು ತಿಳ್ಕೋಬೋದಾ? ನಾಗಿಣಿ ನೋಡ್ಬೋದಾ? ಖಂಡಿತ. ಅಲ್ಲ ಬಾಬಾ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗಾಗಲೇ ಆದಿಶೇಷ ನೋಡೋ ಪ್ರಯತ್ನದಲ್ಲಿ ಮೋಸ ಹೋಗಿ ಸೋತಿದ್ದೀವಿ. ಈಗಲೂ ಹಾಗೆ ಆದ್ರೆ ನಿಮಗಿನ್ನೂ ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಗುರು ಏನಾದರೂ ನಿಮ್ಮ ಮಾತನ್ನು ಕೇಳಿಸಿಕೊಂಡಿದ್ದರೆ ನಿಮ್ಮನ್ನು ಅವರ ಶಿಷ್ಯರು ಎನ್ನುವುದನ್ನೇ ಮರೆತು ಬಿಡುತ್ತಿದ್ದ. ನಂದೀಶಾನ್, ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೋ. ಬಾಬಾ, ನಾನು ನಿಮ್ಮನ್ನ ಸಂಪೂರ್ಣವಾಗಿ ನಂಬ್ತೀನಿ. ನಾನು ಆ ನಾಗಿಣಿ ಆದಿಶೇಷರ ನಿಜ ರೂಪ ನೋಡ್ಬೇಕು.
ಏನಿದು? ಇದು ನಾಗಿಣಿಯ ಮೇಲೆ ನಾನು ಪ್ರಯೋಗಿಸಿರುವ ಅಸ್ತ್ರ. ಅಂದ್ರೆ ಇದು ನಾಗಿಣಿನ ಕರ್ಕೊಂಡು ಬರುತ್ತಾ? ಇದು ವಿರಾಗಿಣಿ ಅಸ್ತ್ರ. ಇದು ಹೆಣ್ಣು ನಾಗದ ಎದೆಯಲ್ಲಿ ಐಕ್ಯವಾಗುತ್ತದೆ. ಅವಳಲ್ಲಿ ಹೊಸ ಭಾವನೆಗಳನ್ನು ಹುಟ್ಟುಹಾಕುತ್ತದೆ. ಹೆಣ್ಣು ನಾಗಕ್ಕೆ ದ್ವೇಷ ರೋಷ ಹೆಚ್ಚಾಗುತ್ತದೆ. ಇಷ್ಟು ದಿನ ಸಂಗಾತಿ ಎಂದು ಭಾವಿಸಿದ ಗಂಡು ನಾಗವನ್ನು ದ್ವೇಷ ಮಾಡಲು ಶುರು ಮಾಡುತ್ತದೆ. ಅವರಿಬ್ಬರ ನಡುವೆ ಕಲಹ ಉಂಟಾಗಿ ಆ ಕಲಹವು ಅವರಿಬ್ಬರನ್ನು ನಿನ್ನ ಮುಂದೆ ಬರುವ ಹಾಗೆ ಮಾಡುತ್ತದೆ. ಹೋಗು ವಿರಾಗಿಣಿ, ನೀನು ಹೋಗಿ ಆ ಇಚ್ಛಾಧಾರಿ ನಾಗಿಣಿಯ ದೇಹದಲ್ಲಿ ಐಕ್ಯವಾಗಿ ಅವಳಲ್ಲಿ ಆದಿಶೇಷನ ಮೇಲೆ ದ್ವೇಷ ಹುಟ್ಟಿಸು. ಹೋಗು. ಇವಳು ಯಾಕೆ ಹೇಗೆ ನೋಡ್ತಾಳೆ? ನನ್ನ ಮೇಲೆ ಕೋಪನಾ? ಈ ನಗುನ ನನ್ನ ಹಾಳು ಮಾಡಿದ್ದು. ಶಿವಾನಿ, ಪ್ಲೀಸ್ ಹಾಗೆ ನಾನು ನೋಡ್ಬೇಡ. ಮೈಯಲ್ಲಿ ಕರೆಂಟ್ ಪಾಸ್ ಆದಂಗಾಗತ್ತೆ. ನಾವು ಹನಿಮೂನ್ಗಲ್ಲ, ನಾನು ಕೋಮಾಗ ಹೋಗ್ತಾ ಇದ್ದೀನಿ ಅಂತ ಅನಿಸ್ತದೆ. ಎದೆ ಒಳಗೆ ಬೆಂಕಿ ಬೆಂಕಿ ಇಟ್ಟಂಗಾಗತ್ತೆ. ಯಾಕೆ ಬಾಬಾ ಸುಮ್ಮನಾಗ್ಬಿಟ್ರಿ? ನನ್ನ ಪ್ರಯೋಗಕ್ಕೆ ಏನೋ ಅಡ್ಡಿಯಾಗಿದೆ ಎಂಬುವ ಅನುಭವವಾಯಿತು. ಅಂದ್ರೆ ಆ ಅಸ್ತ್ರ ನಾಗಿಣಿ ಹತ್ರ ಹೋಗ್ಲಿಲ್ವಾ? ಈ ಭೈರವ ಬಾಬಾ ಒಮ್ಮೆ ಶಕ್ತಿ ಪ್ರಯೋಗಿಸಿದರೆ ಅದು ಗುರಿ ತಪ್ಪುವ ಅವಕಾಶವೇ ಇಲ್ಲ. ಅಸ್ತ್ರ ನಾಗಿಣಿಯ ದೇಹದಲ್ಲಿ ಐಕ್ಯವಾಗಿದೆ. ಬಾಬಾ, ಅಸ್ತ್ರ ನಾಗಿಣಿ ದೇಹದಲ್ಲಿ ಐಕ್ಯವಾಗಿದೆ ಅಂದ್ರಲ್ಲ, ಈಗ ಅವ್ರನ್ನ ಕರೆಸಿ ನಾನು ಅವ್ರನ್ನ ನೋಡ್ಬೇಕು. ಯಾಕೆ ಅವರನ್ನು ಸಾಯಿಸೋದಕ್ಕೆ ಅಷ್ಟೊಂದು ಆತುರವೇ? ನಿನ್ನ ಮನಸ್ಸಿನಲ್ಲಿ ಎದ್ದಿರುವ ಆಸೆ ಆಕಾಂಕ್ಷೆ ಎಲ್ಲವೂ ನನ್ನ ಅರಿವಿಗೆ ಬಂದಿದೆ. ಏನಾಯ್ತು ಯಜಮಾನ್ರೆ? ಏನಿಲ್ಲ, ನನಗೆ ಬದುಕಲಿರೋ ಆಸೆಗಳ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ, ಆ ನಾಗಗಳನ್ನ ನೀವು ಕರೆಸ್ತೀರಾ ಅಲ್ವಾ? ಆದಿಶೇಷನ ಪುನರ್ಜನ್ಮದ ರೂಪ ನಾನು ನೋಡ್ಬೋದಲ್ವಾ? ನಾಗಿಣಿ ಯಾರು ಅಂತ ನಾನು ತಿಳ್ಕೊಬೋದಲ್ವಾ? ಅದು ಈಗಲೇ ಸಾಧ್ಯವಿಲ್ಲ. ಅವರಿಬ್ಬರ ಮಧ್ಯೆ ಕಲಹ ಉಂಟಾಗಲು 3 ದಿನಗಳ ಕಾಲಾವಕಾಶ ಬೇಕು. ಅಂದ್ರೆ ನಾನು 3 ದಿನ ಕಾಯ್ಬೇಕಾ? ಧೃತಿಗೆಡಬೇಡ. ಈ ಬಾರಿ ನೀನು ಆದಿಶೇಷನನ್ನು ನೋಡುವುದು ಖಚಿತ.
ಎರಡೆರಡು ಬಾರಿ ಆದಿಶೇಷನನ್ನು ನೋಡುವುದು ತಪ್ಪಿರಬಹುದು. ಆದರೆ ಈ ಬಾರಿ ವಿಧಿಯೇ ಎದುರಾದರೂ ನೀನು ಆದಿಶೇಷನನ್ನು ನೋಡುವುದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. 3 ದಿನ ತಾನೆ ಕಾಯ್ತೀನಿ. 3 ದಿನಗಳ ಕಾಲ ನೀನು ವ್ರತವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಮಾಂಸ ಮಜ್ಜೆಯನ್ನು ಸೇವಿಸಬಾರದು. ಆಗಲಿ ಬಾಬಾ. ನಿರಾತಂಕವಾಗಿ ಹೋಗು. ನಿನ್ನೊಂದಿಗೆ ನಾನಿದ್ದೇನೆ. ದಿಗ್ವಿಜಯ, ಆದಿಶೇಷ ನಾಗಿಣಿಯ ಸಂಹಾರ ಮಾಡಲು ಸಿದ್ಧನಾಗು. ಆದಷ್ಟು ಬೇಗ ಅವರ ಪ್ರಾಣ ತೆಗೆಯುವ ಕಾಲ ಹತ್ತಿರ ಬರಲಿದೆ.